ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಪೂಜಾ ವಿಧಿಯ ತಪಸ್ಸು ಕಾಲದ 4ನೇ ವಾರ, ಮಾರ್ಚ್ 16, 2024, ಶನಿವಾರ. ಸಂತ ಯೋವಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಅಧ್ಯಾಯ 7, 40ರಿಂದ 52ರವರೆಗಿನ ವಚನಗಳು. ಯೇಸು ಸ್ವಾಮಿ ಹೇಳಿದ್ದನ್ನು ಕೇಳಿ ನೆರೆದಿದ್ದವರಲ್ಲಿ ಕೆಲವರು, ಬರಬೇಕಾಗಿದ್ದ ಪ್ರವಾದಿ ಈತನೇ ಸರಿ ಎಂದರು. ಇನ್ನು ಕೆಲವರು, ಈತನೇ ಲೋಕೋದ್ಧಾರಕ ಎಂದರು. ಮತ್ತೆ ಕೆಲವರು, ಲೋಕೋದ್ಧಾರಕ ಗಲಿಲೆಯದಿಂದ ಬರುವುದುಂಟೆ? ಆತ ದಾವೀದ ವಂಶಜನು, ಆತನು ಹುಟ್ಟುವುದು ದಾವೀದನ ಊರಾದ ಬೆತ್ಲೆಹೇಮಿನಲ್ಲಿ ಎಂದು ಪವಿತ್ರ ಗ್ರಂಥವೇ ಹೇಳಿದೆಯಲ್ಲವೇ ಎಂದು ವಾದಿಸಿದರು. ಹೀಗೆ ಯೇಸುವನ್ನು ಕುರಿತು ಜನರಲ್ಲಿ ಭಿನ್ನಾಭಿಪ್ರಾಯ ಉಂಟಾಯಿತು. ಕೆಲವರಿಗಂತೂ ಯೇಸುವನ್ನು ಹಿಡಿದು ಬಂಧಿಸಬೇಕೆನಿಸಿತು, ಆದರೆ ಯಾರೂ ಅವರ ಮೇಲೆ ಕೈ ಹಾಕಲಿಲ್ಲ. ಕಾವಲಾಳುಗಳು ಹಿಂದಿರುಗಿದಾಗ ಮುಖ್ಯ ಯಾಜಕರು ಮತ್ತು ಫರಿಸಾಯರು, ಅವನನ್ನೇಕೆ ನೀವು ಹಿಡಿದು ತರಲಿಲ್ಲ ಎಂದು ಕೇಳಿದರು. ಅವರು, ಆತನು ಮಾತನಾಡುವಂತೆ ಯಾರೂ ಎಂದೂ ಮಾತನಾಡಿದ್ದಿಲ್ಲ ಎಂದು ಉತ್ತರಿಸಿದರು. ಅದಕ್ಕೆ ಫರಿಸಾಯರು, ಏನು, ನೀವು ಕೂಡ ಅವನಿಗೆ ಮರುಳಾಗಿ ಬಿಟ್ಟಿರೋ? ನಮ್ಮ ಮುಖಂಡರಲ್ಲಾಗಲಿ ಫರಿಸಾಯರಲ್ಲಾಗಲಿ ಯಾರಾದರೂ ಅವನನ್ನು ನಂಬಿದ್ದುಂಟೆ? ಧರ್ಮಶಾಸ್ತ್ರದ ಗಂಧವೂ ಇಲ್ಲದ ಜನಜಂಗುಳಿ ಶಾಪಗ್ರಸ್ತವಾಗಿದೆ ಎಂದರು. ಅಲ್ಲಿದ್ದ ಫರಿಸಾಯರಲ್ಲಿ ನಿಕೋದೇಮನು ಒಬ್ಬನು. ಹಿಂದೆ ಯೇಸುವನ್ನು ಕಾಣಲು ಬಂದಿದ್ದವನು ಈತನೇ. ಈತನು ಅವರಿಗೆ, ಒಬ್ಬ ವ್ಯಕ್ತಿಯ ಹೇಳಿಕೆಯನ್ನು ಕೇಳದೆ, ಆತನು ಮಾಡಿರುವುದನ್ನು ಕಂಡುಕೊಳ್ಳದೆ ಆತನನ್ನು ದೋಷಿಯೆಂದು ನಿರ್ಧರಿಸುವುದು ಶಾಸ್ತ್ರಸಮ್ಮತವೇ ಎಂದು ಕೇಳಿದನು. ಅದಕ್ಕೆ ಅವರು, ನೀನೂ ಗಲಿಲೆಯದವನೋ? ಪವಿತ್ರ ಗ್ರಂಥವನ್ನು ಓದಿ ನೋಡು. ಗಲಿಲೆಯದಿಂದ ಯಾವ ಪ್ರವಾದಿಯೂ ತಲೆ ಎತ್ತುವುದಿಲ್ಲ ಎಂಬುದು ನಿನಗೆ ಗೊತ್ತಾಗುತ್ತದೆ ಎಂದು ಮರುತ್ತರ ಕೊಟ್ಟರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ. ಪ್ರಭು ಯೇಸುವಿನಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಯೇಸುವಿನೊಂದಿಗಿದ್ದ ಜನರಿಗೆ ಆತನು ಯಾರು ಎಂಬುದರ ಬಗ್ಗೆ ಗೊಂದಲವಿತ್ತು. ಯೇಸುವಿನ ಬಗ್ಗೆ ವಿವಿಧ ರೀತಿಯ ಅಭಿಪ್ರಾಯಗಳಿದ್ದವು. ಈ ತರಹ ಮಾತನಾಡಿದವರು ಯಾರೂ ಇಲ್ಲವೆಂಬುದು ಆತನನ್ನು ಬಂಧಿಸಲು ಬಂದ ವ್ಯಕ್ತಿಗಳ ಮಾತುಗಳಿವು. ಧಾರ್ಮಿಕ ಮುಖಂಡರುಗಳ ಅತಿ ಶ್ರದ್ಧೆಯ ಕುರುಡುತನದಿಂದ ಯೇಸುವು ಯಾರೆಂದು ತಿಳಿಯಲು ಅಶಕ್ತರಾದರು. ಯೇಸುವನ್ನು ನಾವು 2 ರೀತಿಯಲ್ಲಿ ಸ್ಪಂದಿಸಬಹುದು. ಹಲವರು ಅವರನ್ನು ಆಲಿಸಿದರು, ಅವರ ಬದುಕಿನ ಶೈಲಿಯನ್ನು ನೋಡಿ ಪ್ರೀತಿಸಲು ಕಲಿತು ಪರರ ಸೇವೆಯಲ್ಲಿ ಆನಂದ ಕಂಡರು. ಇನ್ನು ಕೆಲವರು ಯೇಸುವಿನ ಬಗ್ಗೆ ವಾದ ವಿವಾದ ನಡೆಸಿದರು, ಮತ್ತವರನ್ನು ಅರಿಯಲಿಲ್ಲ. ಪುಸ್ತಕಗಳಿಂದ ಹಾಗೂ ಚರ್ಚಾಕೂಟಗಳಿಂದ ಯೇಸುವನ್ನು ಅರಿಯಲು ಅಸಾಧ್ಯ. ಅವರನ್ನರಿಯಬೇಕಾದರೆ ತಿಳಿಯುವ ಹಂಬಲ, ತೆರೆದ ಮನಸ್ಸು, ದೀನತೆಯ ಹೃದಯ ಬೇಕು. ಇದಕ್ಕೆ ನಮ್ಮ ಉತ್ತರವೇನು? ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ದನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೀಯ ಸ್ವಾಮಿ ಶಾಂತ್ ಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.